ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಮಾರ್ಗದನಗೆ ಕಲ್ಯಾಣದ ಮಾರ್ಗದನಗೆ ತಿಳಿಯಲೊಲ್ಲದಯ್ಯ ಅಯ್ಯ ಕಲ್ಯಾಣದ ಮಾರ್ಗದನಗೆ ತಿಳಿಯಲೊಲ್ಲದಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ವಾಣಿಯಲ್ಲಿ ನಿನ್ನ ನೆನವು ಮನದ ವಿಷಯಗಳ ನೆನವು ವಾಣಿಯಲ್ಲಿ ನಿನ್ನ ನೆನವು ಮನದ ವಿಷಯಗಳ ನೆನವು ಜಾಣನಲ್ಲ ನಾನು ಮನವ ಚಿತ್ತಲಾಗದನಗೆ ದೇವ ಜಾಣನಲ್ಲ ನಾನು ಮನವ ಚಿತ್ತಲಾಗದನಗೆ ದೇವ ಕಲ್ಯಾಣದ ಬಸವಣ್ಣನೇ ಕಲ್ಯಾಣವ ಮಾಡಯ್ಯ ಅಯ್ಯ ಕಲ್ಯಾಣದ ಬಸವಣ್ಣನೇ ಎಲ್ಲರಿಗೂ ತುಂಬ ಹೃದಯದ ಮುಂಜಾನೆ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ ಬಾಲಕೃಷ್ಣ ಆಚಾರ್ಯವರನ್ನ ಬವರ್ಲಾಲ್ ಗುರೂಜಿ ಅವರನ್ನ ಎಲ್ಲ ಯೋಗ ಮುನಿ ಋಷಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಚಿನ್ಮಯ ಮುದ್ರದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಂ 3 ಸಲ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆ ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮೋಕ್ಷಯಮಾಮೃತಾತ್. ಓಂ
ಸದಾವವತು ಸನೌ ಭುನಕ್ತು ಸಾವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಚೂರಾಗಿ ಉಜ್ಜಿ ಬಿಸಿಯನ್ನು ತಾಗಿಸಿ. ಈಗ ಜಾಯಿಂಗ್ ಅನ್ನು ಮಾಡೋಣ. ನಿಧಾನವಾಗಿ ಮಾಡಿ, ನಿಮ್ಮ ಶಕ್ತಿ ಅನುಸಾರ. ಯಾರೂ ತ್ರಾಸ ಪಟ್ಕೊಂಡು ಮಾಡಬಾರ್ದು. Welcome to Bhakti Git channel. Share and subscribe. Thank you. ನಿಧಾನವಾಗಿ ಖುಷಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಇಷ್ಟಪಟ್ಟು ಮಾಡು, ನಂಬಿಕೆಯಿಂದ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದೆ ಕೂಡುವ, ಆಸನ ಹಾಕುವ ನಾವು ಅಲುಕದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬಸವ ಒಬ್ಬ ಅಲ್ಲಮ ಪ್ರಭುವ, ಬಸವ ಒಬ್ಬ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ. ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ,
ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿರೆನ್ನುವ ಶಿವಯೋಗದಿ ಕೈ ನೀಡಿರೆನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಸಮರಸ ಸುಖದನುಭಾವಿಯಾಗುವ ಈಗ ಸೂಕ್ಷ್ಮ ಮಾಡೋಣ. ರಿವರ್ಸ್ ಈ ರೀತಿ ಕಾಲನ್ನು ಕೈಗಳಿಗೆ ತಾಕಿಸ್ಬೇಕು. ಮಾಡೋದ್ರಿಂದ ನಮ್ಮ ಬೊಜ್ಜು ಕೀಲು ಎಲ್ಲ ಸಡಿಲಕ್ಕ. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಬೇಕು. ನಾವೆಲ್ಲ ಬೊಜ್ಜನ್ನು ಕರಗಿಸಬೇಕಾಗಿರ್ತದೆ. ಹೊಟ್ಟಿ ಮತ್ತು ನಡ ಇಲ್ಲೆಲ್ಲ ಬೊಜ್ಜು ಬಂದುಬಿಟ್ಟಿರ್ತದೆ. ಅದನ್ನು ಕಡಿಮೆ ಮಾಡ್ಕೋಬೇಕು. ವೇಟ್ ಕಡಿಮೆ ಮಾಡ್ಕೋಬೇಕು. ಹೊಟ್ಟೆಯನ್ನು ಕಡಿಮೆ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಶರೀರ ಚೆನ್ನಾಗಿ ಇರ್ತದೆ. ಇಲ್ಲಾಂದ್ರೆ ಬಹಳ ತೊಂದರೆ ಇತ್ತಂದ್ರೆ ಮನಸ್ಸು ಶರೀರ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರ್ತದೆ. ಅದಕ್ಕೆ ಎರಡೂ ಬ್ಯಾಲೆನ್ಸ್ ಹತ್ಕೋಬೇಕು. ಈಗ ಪಾದಹಸ್ತಾಸನ ಮಾಡೋಣ.
ದೋ ಈ ರೀತಿ ಕೈಗಳು ಎಷ್ಟು ಸಾಧ್ಯ ಆದಷ್ಟು ಮೇಲ್ಗಡೆ ಕೈಗಳನ್ನ ಎತ್ತಬೇಕು. ತೀ ನಮ್ಮ ಹಣೆಯನ್ನ ಮೊಣಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡು. ಕಾಲುಗಳು ಸೀದಾ ಇರಬೇಕು. ಚಾ ಪಾ ಛೇ. ಈಗ ಅರ್ಧ ಚಕ್ರಾಸನ ಮಾಡೋಣ. ಇವು ಕಾಲುಗಳು ನೇರವಾಗಿರಬೇಕು. ನಡದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇದನ್ನು ಮಾಡೋದ್ರಿಂದ ಬೆನ್ನಿನ ನೋವು ತೊಂದರೆ ಆಗ್ತದೆ. ಕೈಗಳು, ಕಣ್ಣಿನ ತೊಂದರೆಗಳು ಸಹ ನಿವಾರಣೆ ಆಗ್ತದೆ. ಈಗ ತಾಡಾಸನ ಮಾಡೋಣ. ಕೈಗಳು ಈ ರೀತಿ ಹಾಕಿರಲಿ, ಹೀಗೆ ಇರಬೇಕು. ಈ ರೀತಿದ್ದು ಅಂಗೈಗಳು ಮೇಲ್ಮುಖವಾಗಿರ್ಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎರಡೂ ಕೈಗಳು ಕಿವಿಗೆ ತಾಗಿರಬೇಕು. ಹಿಂಬಡ ಮೇಲ್ಗಡೆ ಎತ್ತಬೇಕು. ಎಷ್ಟು ಸಾಧ್ಯಕತೆ ಹೆಚ್ಚೆಚ್ಚಿಗೆ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸನ್ನು ಏಕೀಕರಿಸಬೇಕು. ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬೇಕು. ಈಗ ವೃಕ್ಷಾಸನ ಮಾಡೋಣ. ಈಗ ಬಲಗಾಲ ನೆತ್ತಿ ಎಡತೊಡೆ ಮೇಲಿಡು ಮತ್ತು ನಿಧಾನವಾಗಿ ಮಾಡಬೇಕು. ಮನಸ್ಸನ್ನು ಮನಸ್ಸು ಕೊಟ್ಟು ಮಾಡಬೇಕು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. 12 ಮಂತ್ರಗಳನ್ನು ಹೇಳ್ತಾ ಸೂರ್ಯನ 12 ಹೆಸರುಗಳನ್ನು ಕರೀತಾರೆ. ಆ ಮಂತ್ರಗಳನ್ನು ಹೇಳ್ತಾ ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಮಾಡೋಣ. ಮತ್ತು ಅವುಗಳನ್ನು ಚೆನ್ನಾಗಿ ಮಾಡಬೇಕು, ತಪ್ಪದ ಮಾಡಬೇಕು. ಅವುಗಳನ್ನು ಕರೆಕ್ಟ್ ಸರಿಯಾಗಿ ಮಾಡಬೇಕು. ಓಂ ಮಿತ್ರಾಯ ನಮಃ,
ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಬಾಣವೇ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಟೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಬನ್ನಿ ಎಲ್ಲರೂ ಕೂಡಿ ಮತ್ತೊಮ್ಮೆ ಮಾಡೋಣ ಸೂರ್ಯ ನಮಸ್ಕಾರವನ್ನು. ಓಂ ಪ್ರಣಾಮಾಸನ, ಉದ್ಧಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ವಿಶ್ರಾಮ ಸ್ಥಿತಿಗೆ ಬನ್ನಿ. ಈ ರೀತಿ ಕಾಲುಗಳ ಅಗಲ ಇರಬೇಕು. ನಮ್ಮ ಕುತ್ತಿಗೆ ಹಿಂದ್ಗಡೆ ಚೆಲ್ಲಿರಬೇಕು. ದೀರ್ಘವಾಗಿ ಉಸಿರಾಡ್ತಾ ಇರಬೇಕು. ವಿಶ್ರಾಂತಿ ಏರ್ಪಡಿಸಬೇಕು. ರೆಸ್ಟ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಾವು ಯೋಗ ಅಂದ್ರೆ ಒಂದೆರಡು ಆಸನಗಳು ಮಾಡಿದ್ರೆ ಯೋಗ ಅಲ್ಲ. ಭಾಳಷ್ಟು ಜನರು ಯೋಗ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಾರೆ. ಯೋಗ ಅಂತಂದ್ರೆ ಆರಾಮ್ ಮಾಡ್ಕೊಳ್ಳೋದಷ್ಟೇ ಅಲ್ಲ. ಯೋಗ ಬಹಳ ಋಷಿ ಮುನಿಗಳಿಂದ ಇದನ್ನೇ ಯೋಗದ ವ್ಯಾಖ್ಯಾನಗಳನ್ನು ನಾವು ತಿಳ್ಕೋಬೇಕಾಗಿದೆ. ಯೋಗದ ಪರಿಚಯ, ಯೋಗದ ಮಹತ್ವ ಸಂಕ್ಷಿಪ್ತದಲ್ಲಿ ನಾನು ಕ್ರೋಢೀಕರಿಸಿ ತಮಗೆ ಹೇಳ್ತಾ ಇದ್ದೇನೆ. ಯೋಗ ಅಂದ್ರೆ ಏನು? ಯೋಗ ಸಮಾಧಿಯಾಗಿದೆ. ಯೋಗ ಆತ್ಮದರ್ಶನ, ಆತ್ಮ ಸಾಕ್ಷಾತ್ಕಾರ, ಆತ್ಮಬೋಧದ ಆಧ್ಯಾತ್ಮಿಕ ದರ್ಶನವಾಗಿದೆ. ಯೋಗ ಜೀವನ ದರ್ಶನವಾಗಿದೆ. ಯೋಗ ಜೀವನವನ್ನು ರೂಪಿಸಿಕೊಳ್ಳುವುದಾಗಿದೆ. ಯೋಗ ಆತ್ಮಾನುಶಾಸನವಾಗಿದೆ. ಯೋಗ ಒಂದು ಜೀವನ ಪದ್ಧತಿಯಾಗಿದೆ. ಯೋಗ ಕೇವಲ ಶಾರೀರಿಕ ವ್ಯಾಯಾಮವಲ್ಲ, ಸಂಪೂರ್ಣ ಜೀವನ ಶೈಲಿಯಾಗಿದೆ. ಯೋಗ ಮನಸ್ಸನ್ನ ನಿರ್ಮಲ, ನಿರ್ಭೀತ ಮಾಡುವ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಾಧಿ ಮುಕ್ತ ಮತ್ತು ಸಮಾಧಿಯುಕ್ತ ಜೀವನದ ಸಂಕಲ್ಪನೆಯಾಗಿದೆ. ಯೋಗ ಒಂದು ಸಂಪೂರ್ಣ ಚಿಕಿತ್ಸೆ ವಿಜ್ಞಾನವಾಗಿದೆ. ಯೋಗ ಜೀವನದ ವಿಜ್ಞಾನವಾಗಿದೆ. ಯೋಗ ಆತ್ಮ ಉಪಚಾರ ಅಥವಾ ಆತ್ಮ ದರ್ಶಿಸಿದ ಶ್ರೇಷ್ಠ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಕ್ತಿತ್ವವನ್ನ ವಾಮನನಿಂದ ವಿರಾಟ ಮಾಡುವ ಈ ಸಮಗ್ರ ರೂಪದಿಂದ ತನ್ನನ್ನು ರೂಪಾಂತರ ವಿಕಸಿತ ಮಾಡಿಕೊಳ್ಳುವ ಆಧ್ಯಾತ್ಮಿಕ ವಿದ್ಯೆಯಾಗಿದೆ.
ಯೋಗ ವ್ಯಕ್ತಿ, ಸಮಾಜ, ರಾಷ್ಟ್ರ ಮತ್ತು ವಿಶ್ವದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಸಮತ್ವಂ ಯೋಗ ಉಚ್ಯತೆ, ಸಮತ್ವಂ ಯೋಗ ಉಚ್ಯತೆ. ಕತ್ತಲನ್ನು ಬೆಳಕನ್ನಾಗಿ, ದುಃಖವನ್ನು ಸುಖವನ್ನಾಗಿ, ಪ್ರತಿಕೂಲತೆಯನ್ನು ಅನುಕೂಲಕರವಾಗಿ ಮತ್ತು ಪರಾಜಯವನ್ನು ವಿಜಯವನ್ನು ಬದಲಾಯಿಸುವ ಶಕ್ತಿ ನಿನ್ನೊಳಗೆ ಇದೆ. ರೋಗಿಷ್ಠ ದೇಹವನ್ನು ನಿರೋಗಿಯನ್ನಾಗಿ ಮಾಡುವ ಶಕ್ತಿ ನಿನ್ನೊಳಗೆ ಇದೆ. ರೋಗ, ಶೋಕ, ಸಂಕಟ, ಸಂಘರ್ಷಗಳ ಮಾತಂತಿರಲಿ. ಮರಣವನ್ನು ಎದುರಿಸುವ ಕೆಚ್ಚ ಶೌರ್ಯ ಸ್ವಾಭಿಮಾನ ಹೊಂದಿರುವಿರಿ. ಆದ್ದರಿಂದ ವಿಚಲಿತರಾಗದೆ ಸಮಭಾವದಿಂದ ಜೀವನದಲ್ಲಿ ನಿರಂತರ ಮುಂದೆ ಸಾಗುತ್ತೀರಿ. ಒಂದು ದಿನ ಸಫಲತೆ ಅವಶ್ಯವಾಗಿ ದೊರೆಯುವುದು ಇದೇ ಯೋಗವಾಗಿದೆ. ಮಹರ್ಷಿ ಪತಂಜಲಿ ಸಮಾಧಿಯ ಸ್ವರೂಪವು ನಮ್ಮ ಕಣ್ಮುಂದೆ ಬರುತ್ತದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗವನ್ನ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಅಂತ ಯೋಗವನ್ನ ನಾವೆಲ್ಲ ದಿನಾಲು ಮಾಡೋಣ. ಬನ್ನಿ, ಕಾಲುಗಳನ್ನ ನಿಧಾನವಾಗಿ ಈ ರೀತಿ ಕಾಲುಗಳನ್ನು ತಿರುಗಿಸಿ. ಇದನ್ನು ಮಾಡುವುದರಿಂದ ಮೊಣಕಾಲದ ನೋವುಗಳು, ಕೀಲು ನೋವುಗಳು, ಬೆರಳಿನ ನೋವುಗಳು, ಹಿಂಬಡದ ನೋವುಗಳು ನಿವಾರಣೆ ಆಗ್ತದೆ. Butterfly. ವಕ್ರಾಸನ ಮಾಡೋಣ. ಇದು ಕೈಗೊಳಿಸಿ ವಕ್ರಾಸನ ಮಾಡೋದ್ರಿಂದ ನಮ್ಮ ಜಠರಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ ಮತ್ತು ಕುತ್ತಿಗೆ ನೋವುಗಳು, ಕೈಕಾಲು ನೋವುಗಳು, ನೋಡಿ ಸ್ಪಂಡಲಿಸಿಸ್ ಆಗೋರಿಗೆ ಇದು ನಿವಾರಣೆ ಒಳ್ಳೆಯ ಆಸನ. ಈಗ ಈ ಕಡೆ ಮಾಡೋಣ. ಬಲಗೈ ಎತ್ತಿ ಬಲಗಾಲದ ಮೊಣಕಾಲು ಹಿಡ್ಕೋಬೇಕು. ಎಡಗಾಲು ಮಡಚಿರ್ಬೇಕು. ನಿಧಾನವಾಗಿ ಎಡಗಡೆ ತಿರುಗಬೇಕು. ಎಷ್ಟು ಸಾಧ್ಯಕತೆ ಸ್ಥಿತಿಯಲ್ಲಿ ನಿಲ್ಲಬೇಕು. ಸಕ್ಕರೆ ಕಾಯಿಲೆ, ಮಧುಮೇಹದವರಿಗೆ, ನಡೆದು ನೋವವರಿಗೆ, ಬಜ್ಜು, ಏಟು, ತೂಕ ಮತ್ತು ಹೊಟ್ಟೆಯವರಿಗೆ, ಹೊಟ್ಟೆ ಬಂದಿರ್ತಲ್ಲ ಅವರಿಗೆ ಇದು ಒಳ್ಳೆಯ ಆಸನ. ಈಗ ಅರ್ಧ ಮಚ್ಚೇಂದ್ರಾಸನ. ಈ ರೀತಿ ಅರ್ಧ ಮಚ್ಚೇಂದ್ರಾಸನ ಮಾಡಬಹುದು. ರಿವರ್ಸ್. ಈಗ ಏಕಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ. ಇದಕ್ಕೆ ದೊಡ್ಡ ಹೆಸರು ಇದೆ ನೋಡ್ರಿ. ಈ ರೀತಿ ಮಾಡುವ. ಎರಡೂ ಕಾಲವನ್ನು ತೆಗೆದುಕೊಂಡು ಈ ರೀತಿ ದ್ವಿಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ ಈ ರೀತಿ ಮಾಡೋಣ. ಇದನ್ನೇ
ಈ ರೀತಿ ಮಾಡುವುದು. ಇದು ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು. ಪೂರ್ಣ ಮಚ್ಚೇಂದ್ರಾಸನ ಮಾಡ್ಬೇಕಂತಂದ್ರೆ ಈ ರೀತಿ ಕಾಲುಗಳನ್ನು ಇಲ್ಲಿ ತಗೋಬೇಕು, ಇಲ್ಲೇ ಈ ರೀತಿ ತಗೋಬೇಕು, ಈ ರೀತಿ ತಗೋಬೇಕು. ಇದು ಸ್ವಲ್ಪ ಕಠಿಣ ಅದ. ಈ ರೀತಿ ಇಲ್ಲಿ ತಗೊಂಡು ಇದನ್ನ ಇಲ್ಲಿ ತಗೋಬೇಕು. ಈ ರೀತಿ ಇದಕ್ಕೆ ಪೂರ್ಣ ಮಚ್ಚೇಂದ್ರಾಸನ ಅಂತಾರೆ. ಇದು ಬಹಳ ಕಠಿಣ ಅದ. ಇದು ತೋರಿಸಿದೆ ಅಷ್ಟೇ ನಿಮಗೆ. ಈ ರೀತಿ ಮಾಡುವುದು. ಈಗ ಮಂಡೂಕಾಸನ ಮಾಡೋಣ. हमारे भक्ति साधना चैनल को सब्सक्राइब। ಈ ರೀತಿ ಕೈಗಳಲ್ಲಿ ಇದ್ರಾಗ ಎರಡು ಪ್ರಕಾರ ಈ ರೀತಿ ಮಾಡ್ಬೋದು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಎದೆ ತೊಡಗಿತಾಗಿರಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಇದನ್ನು ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಮಧುಮೇಹ, ಡಯಾಬಿಟೀಸು, ಸ್ಟ್ರೋಕ್ ಹೊಡಿತೈತೆ ಹೇಳ್ತಾರೆ ನೋಡು. ಭಾಳ ಮಂದಿ ಸ್ಟ್ರೋಕ್ ಆಗಿ ಸಾಯ್ತಾರೆ, ಗೊತ್ತಾಗಂಗಿಲ್ಲ ಯಾವ ರೋಗದಿಂದ ತೀರ್ಕೊಂಡ್ರು ಅನ್ನೋದು ಗುರ್ತಾಗಂಗಿಲ್ಲ. ಕೆಲವೊಂದಿಗೆ ಡಾಕ್ಟರ್ಗೆ ಸರಿ ತಿಳಿಯಂಗಿಲ್ಲ, ಆದ್ರೆ ಯೋಗ ಕಲಿಯೋರಿಗೆ ಗುರ್ತಾಗ್ತದೆ. ಅದು ಯಾವ ರೋಗ ಬರ್ತದೆ ಅನ್ನೋದನ್ನು ಸಿಂಪ್ಟಮ್ಸ್ ಗುರ್ತಾಗ್ತದೆ. ಅದಕ್ಕೆ ಈಗ ಶೀರ್ಷಾಸನ ಮಾಡೋಣ. ಶೀರ್ಷಾಸನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೇನೆ ನೋಡಿ. ಈ ರೀತಿ ಕೆಳಗಡೆ ಏನಾದ್ರು ಇಟ್ಕೋಬೇಕು. ಈ ರೀತಿ ಶೀರ್ಷಾಸನ ಮಾಡೋದು. ಈ ರೀತಿ ಕೈಗಳನ್ನು ಈ ರೀತಿ ಇಟ್ಕೋಬೇಕು. ಕಾಲುಗಳನ್ನು ಈ ರೀತಿ ನೋಡಿ, ಈ ರೀತಿ ಕಾಲುಗಳು ಇರಬೇಕು. ಈ ರೀತಿ ಕಾಲುಗಳಿದ್ದು ನಿಧಾನವಾಗಿ ಹಿಂಗೆ ತಗೋತ ಬರಬೇಕು. ತಗೊಂಡು ಈ ರೀತಿ ಎತ್ತಬೇಕು. ಈ ರೀತಿ ಕೆಳಗಡೆ ಬರಬೇಕು ಮತ್ತು ನಿಧಾನವಾಗಿ ಮಾಡಬೇಕು. ಶೀರ್ಷಾಸನ ಕಣ್ಣಿಗೆ ಬ್ಲಡ್ ಕೆಳಗಡೆ ಬಂದಿರ್ತದೆ. ಒಂದೊಂದು ಸಲ ಈ ರೀತಿ ಮೊದಲು ಹೇಳ್ಬೇಕು, ಆಮೇಲೆ ನಿಧಾನವಾಗಿ ಈ ರೀತಿ ಹೇಳ್ಬೇಕು. ಒಂದೊಂದು ಸಲ ಹೇಳ್ಬಾರ್ದು. ಈ ರೀತಿ ಶೀರ್ಷಾಸನ ಮಾಡ್ಬೋದು. ಇದು ಸರ್ವಾಂಗಾಸನ ಮಾಡ್ಬೋದು. ಇದು ಡೈಲಿ ಮಾಡೋದ್ರಿಂದ, ಶೀರ್ಷಾಸನ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಭಾಳ ಸ್ಟ್ರೋಕ್ ಹೊಡೆದು ಅವರು ಹೈ ಬಿ ಪಿ ಇದ್ದವರು ಮಾಡಬಾರ್ದು. ಅತಿ ಶುಗರ ಮತ್ತು ಹೈ ಬಿ ಪಿ ಇದ್ದವರು ಈ ಆಸನ ಮಾಡಬೇಡ್ರಿ. ಅದನ್ನು ಅವರು ನಿಧಾನವಾಗಿ ಕಡಿಮೆ ಆದಾಗ ಮಾಡ್ಬೋದು. ಈಗ ಪ್ರಾಣಾಯಾಮಗಳನ್ನ ಈಗ ಭಸ್ತ್ರಿಕಾ ಪ್ರಾಣಾಯಾಮ ಆಗತ್ತಂತಂದ್ರೆ ಈ ರೀತಿ ಕೈಗಳಿರಬೇಕು.
ವಾಯು ಮುದ್ರೆ ಅಂತ. ಇವಕ್ಕೆ ಇದು ಬೆಂಕಿ, ಅಗ್ನಿ, ಇದು ವಾಯು, ಇದು ಪೃಥ್ವಿ, ಇದು ಭೂಮಿ, ಇದು ಜಲ. ಈ ರೀತಿ ಬಲೊಳಗೂ ಪಂಚಭೂತಗಳಿಂದ ಕೂಡಿದ. ಅದಕ್ಕೆ ನಮ್ಮ ಎಲ್ಲ ಶರೀರದೊಳಗೆ ವಾಯು ಹೋಗ್ಬೇಕಂತಂದ್ರೆ ಅದಕ್ಕೆ ವಾಯು ಮುದ್ರೆಯನ್ನು ಈ ರೀತಿ ಒಚ್ಚಿಡ್ಕೋಬೇಕು. ಈ ರೀತಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಹೆಂಗೆ ಭಸ್ತ್ರಿಕಾ? ಬಯೋಫಾಟ್, ಎದೆ ಭಾಗದಿಂದ ಉಸಿರು ತಗೊಂಡು ಎದೆ ಭಾಗದಿಂದ ಉಸಿರನ್ನ ಬಿಡಬೇಕು. ಇದನ್ನ 5 ನಿಮಿಷ ಮಾಡಬೇಕು. ಸಣ್ಣ ಮಕ್ಕಳು 2 ನಿಮಿಷ ಮಾಡಬೇಕು, 2 ಅಥವಾ 3 ನಿಮಿಷ. ಎದೆಯ ಭಾಗದಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಉಸಿರನ್ನ ಬಿಡಬೇಕು. ಉಸಿರು ತೆಗೆದುಕೊಳ್ಳೋ ಮುಂದೆ ಓ ಮತ್ತು ತೆಗೆದುಕೊಳ್ಬೇಕು, ಬಿಡಬೇಕಾದ್ರೂ ಓ ಮತ್ತು ಬಿಡಬೇಕು. ಮತ್ತು ಉಸಿರು ತಗೋಬೇಕು, ಓ ಮತ್ತು ಬಿಡಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಉಸಿರಾಟದ ಕಡೆ ಇರಬೇಕು. ನಮಗೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದಂಗೂ ಆಗಿರಬೇಕು, ಧ್ಯಾನನೂ ಮಾಡಿದಂಗೆ ಆಗಿರಬೇಕು. ಎರಡನ್ನ ಮನಸ್ಸು, ಶರೀರ, ಯೋಗ, ಚಿತ್ತ, ವೃತ್ತಿ ನಿರೋಧ ಅಂತ. ಅದಕ್ಕೆ ಮನಸ್ಸು ಶರೀರವನ್ನು ಒಂದುಗೂಡಿಸಿ ಆ ಪರಮಾತ್ಮನಲ್ಲಿ ಕಾಣುವುದೇ ಯೋಗ. ಈ ರೀತಿ ಮಾಡಬೇಕು. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡುವುದು. ರಿವರ್ಸ್, ಆಮೇಲೆ ಕೈಗಳಿಗೆ, ನಮ್ಮ ಭುಜಗಳಿಗೆ ಸೂಕ್ಷ್ಮ ವ್ಯಾಯಾಮಗಳಿಂದ ಅದೆಲ್ಲ ಆಕ್ಟಿವ್ ಆಗ್ತದೆ. ರಿವರ್ಸ್, ಚೇಂಜ್, ಗಿಲ್ಟಿ, ಈ ರೀತಿ ಮಾಡ್ಬೋದು. ಯಾರಿಗೆ ಆಗೋದಿಲ್ಲ ಅವ್ರು ಏನು ಮಾಡಬೇಕು, ಕಾಲುಗಳಿಗೆ ಈ ರೀತಿ ಶೇದ ಮಾಡಬೇಕು. ಈ ರೀತಿ ಮತ್ತೆ ನಾಳೆ ಬೇರೆ ಪ್ರಾಣಾಯಾಮಗಳು ಮಾಡೋಣ. 8 ಪ್ರಾಣಾಯಾಮಗಳಿವೆ. ಅವುಗಳನ್ನ ಭಸ್ತ್ರಿಕಾ ಪ್ರಾಣಾಯಾಮನ ಮಾಡೋದು. 8 ಸೂಕ್ಷ್ಮ ವ್ಯಾಯಾಮಗಳು, 8 ಪ್ರಾಣಾಯಾಮಗಳು. ಅವು ಒಂದೊಂದು ಪ್ರಾಣಾಯಾಮಗಳು ಹೆಚ್ಚೆಚ್ಚಿಗೆ ನಮ್ಮ ರೋಗವನ್ನು ನಿವಾರಣೆ ಮಾಡುವ ಜೊತೆಗೆ ಮನಸ್ಸನ್ನು ಏಕೀಕರಿಸುವಂಥದ್ದು ಬರ್ತವೆ. ಆದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಬೇಕು. ಯಮ ಅಂತಂದ್ರೆ ಏನಿರಬೇಕು? ಅಹಿಂಸೆ. ನಾವು ಹಿಂಸೆಯನ್ನು ಕೊಡಬಾರ್ದು. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಬ್ಬ ಹಿಂಸೆಯನ್ನು ಕೊಡಬಾರ್ದು. ಆಮೇಲೆ ಅಹಿಂಸೆ ಸತ್ಯವಾಗಿರಬೇಕು. ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವು ಯಮದಲ್ಲಿ ಬರ್ತಾವೆ. ಇದು ಬಹಳ ಮುಖ್ಯವಾದ. ಇವೆಲ್ಲ ಏನಿರಬೇಕು? ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಅಸ್ಥೇಯ ಅಂತಂದ್ರೆ ಏನು?
ಅಪರಿಗಣನೆ ಮೊದಲನೇದು ಅಹಿಂಸೆ, ಯಾವುದಿಗೂ ಹಿಂಸೆಯನ್ನು ಮಾಡಬಾರ್ದು. ಪ್ರಾಣಿ ಪಕ್ಷಿ ಮತ್ತೊಬ್ಬರು ಅವರಿಗೆ ಹಿಂಸೆಯನ್ನು ಕೊಡಬಾರ್ದು. ಎರಡನೇದು ಸತ್ಯವಾಗಿರಬೇಕು, ಯಾವತ್ತು ಸತ್ಯವಾದನೆ ಕೇಳಬೇಕು, ಸತ್ಯವಾದನೆ ಇರಬೇಕು, ಆಮೇಲೆ ಸತ್ಯವಾಗಿರ್ಬೇಕು. ಆಮೇಲೆ ಅಸ್ಥೇಯ, ಒಳ್ಳೆಯದನ್ನು ಓದಬೇಕು, ಒಳ್ಳೆಯದ ಜ್ಞಾನವನ್ನು ಪಡ್ಕೋಬೇಕು. ಅಸ್ಥೇಯ ಬ್ರಹ್ಮಚರ್ಯ, ಏಕಪತ್ನಿತ್ವ ಅಥವಾ ಪ್ರತಿಯೊಬ್ಬರನ್ನ ನಾವು ಸುಮಾರು ನಮ್ಮ ಜೀವನದಲ್ಲಿ ಯಾವುದೇ ಬ್ರಹ್ಮಚರ್ಯವನ್ನು ಅನುಸರಿಸಬೇಕಾದ್ರೆ ಕಾಮ ಕ್ರೋಧ ಮಲ ಮತ್ಸರ ಇವುಗಳನ್ನು ಬಿಡಬೇಕು. ಆಮೇಲೆ ಐದನೇದು ಅಪರಿಗ್ರಹ, ಐದನೇದು ಯಮದೊಳಗೆ ಐದನೇದು ಅಪರಿಗ್ರಹ ಅಂತಂದ್ರೆ ಎಷ್ಟು ಬೇಕೋ ಅಷ್ಟೇ ಆಸ್ತಿಯನ್ನು ಗಳಿಸ್ಬೇಕು, ಹೆಚ್ಚಿ ಗಳಿಸಬಾರ್ದು. ನಮಗೆ ಜೀವನಕ್ಕೆ ನಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಅತಿಯಾದ ಅದು ಕಳ್ಳತನ ಚೋರತನ ಆದಂತ ಆಗ್ತದೆ. ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಪ್ರಾಮಾಣಿಕವಾದ ಆಸ್ತಿಯನ್ನು ಗಳಿಸಬೇಕು. ಇವು ಯಮದೊಳಗೆ ಬರ್ತಾವೆ. ನಿಯಮದೊಳಗೆ ಮತ್ತೆ ನಾಳೆ ತಿಳಿದುಕೊಳ್ಳೋಣ. ಈಗ ಬ್ರಾಹ್ಮರಿಯನ್ನು ಮಾಡೋಣ. ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗೆ ಇರಲಿ ಎಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಎರಡು ಕೈಗಳನ್ನು ಜೋಡಿಸಿ ಇನ್ನೊಮ್ಮೆ ಈ ಯೋಗದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಯೋಗ್ಯದ ವ್ಯಾಖ್ಯಾನ, ಯೋಗ ಅಂತಂದ್ರೆ ಏನು, ಯೋಗದ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನೊಂದ್ಸಲ ಹೇಳ್ತೀನಿ ನಾನು. ಯೋಗ ಸಮಾಧಿಯಾಗಿದೆ. ಯೋಗ ಆತ್ಮದರ್ಶನ, ಆತ್ಮ ಸಾಕ್ಷಾತ್ಕಾರ, ಆತ್ಮಬೋಧದ ಆಧ್ಯಾತ್ಮಿಕ ದರ್ಶನವಾಗಿದೆ. ಯೋಗ ಜೀವನ ದರ್ಶನವಾಗಿದೆ. ಯೋಗ ಜೀವನವನ್ನು ರೂಪಿಸಿಕೊಳ್ಳುವುದಾಗಿದೆ. ಯೋಗ ಆತ್ಮಾನುಶಾಸನವಾಗಿದೆ. ಯೋಗ ಒಂದು ಜೀವನ ಪದ್ಧತಿಯಾಗಿದೆ. ಯೋಗ ಕೇವಲ ಶಾರೀರಿಕ ವ್ಯಾಯಾಮವಲ್ಲ, ಸಂಪೂರ್ಣ ಜೀವನ ಶೈಲಿಯಾಗಿದೆ. ಯೋಗ ಮನಸ್ಸನ್ನು ನಿರ್ಮಲ ಮತ್ತು ನಿರ್ಭೀತ ಮಾಡುವ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಾಧಿ ಮುಕ್ತ ಮತ್ತು ಸಮಾಧಿಯುಕ್ತ ಜೀವನದ ಸಂಕಲ್ಪವಾಗಿದೆ. ಯೋಗ ಒಂದು ಸಂಪೂರ್ಣ ಚಿಕಿತ್ಸೆ ವಿಜ್ಞಾನವಾಗಿದೆ. ಯೋಗ ಜೀವನದ ವಿಜ್ಞಾನವಾಗಿದೆ. ಯೋಗ ಆತ್ಮ ಉಪಚಾರ ಮತ್ತು ಆತ್ಮದರ್ಶಿಸಿದ
ಶ್ರೇಷ್ಠ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಕ್ತಿತ್ವವನ್ನ ವಾಮನನಿಂದ ವಿರಾಟ ಮಾಡುವ ಈ ಸಮಗ್ರ ರೂಪದಿಂದ ತನ್ನನ್ನು ರೂಪಾಂತರ ವಿಕಸಿತ ಮಾಡಿಕೊಳ್ಳುವ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ಯೋಗ ವ್ಯಕ್ತಿ, ಸಮಾಜ, ರಾಷ್ಟ್ರ ಮತ್ತು ವಿಶ್ವದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಸಮತ್ವಂ ಯೋಗ ಉಚ್ಯತೆ. ಕತ್ತಲನ್ನ ಬೆಳಕನ್ನಾಗಿ, ದುಃಖವನ್ನ ಸುಖವನ್ನಾಗಿ, ಪ್ರತಿಕೂಲವನ್ನ ಅನುಕೂಲಕರವಾಗಿ ಮತ್ತು ಪರಾಜಯವನ್ನ ವಿಜಯವನ್ನ ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಇದೆ. ರೋಗಿಷ್ಠ ದೇಹವನ್ನ ನಿರೋಗಿಯನ್ನಾಗಿ ಮಾಡುವ ಶಕ್ತಿ ನಿನ್ನೊಳಗೆ ಇದೆ. ರೋಗ, ಶೋಕ, ಸಂಕಟ, ಸಂಘರ್ಷಗಳ ಮಾತಂತಿರಲಿ, ಮರಣವನ್ನ ಎದುರಿಸುವ ಕೆಚ್ಚು ಶೌರ್ಯ ಸ್ವಾಭಿಮಾನ ಹೊಂದಿರುವಿರಿ. ಆದ್ದರಿಂದ ವಿಚಲಿತರಾಗದೆ ಸಮಭಾವದಿಂದ ಜೀವನದಲ್ಲಿ ನಿರಂತರ ಮುಂದೆ ಸಾಗುತ್ತೀರಿ. ಒಂದು ದಿನ ಸಫಲತೆ ಅವಶ್ಯವಾಗಿ ದೊರೆಯುವುದು ಇದೇ ಯೋಗವಾಗಿದೆ. ಮಹರ್ಷಿ ಪತಂಜಲಿ ಸಮಾಧಿಯ ಸ್ವರೂಪ ನಮ್ಮ ಕಣ್ಮುಂದೆ ಬರುತ್ತದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗವನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳ ಬನ್ನಿ. ಈಗ ಶಾಂತಿ ಪಾಠವನ್ನು ಮಾಡೋಣ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಬೆಳಕನ್ನು ನೀಡುವ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ 6:30 ಕೇಳೋ ಬನ್ನಿ. ಯೋಗವನ್ನು ಮನೆಯಲ್ಲಿ ಕೂತು ಮಾಡಬಹುದು ಅಂತ ಯೋಗಮಯ ಜೀವನವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು.